ಕೊಲೆಗಾರನಿಗೆ ಮನೆಯೂಟದ ವ್ಯವಸ್ಥೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಸ್ಟಾರ್ ಇರಬಹುದು, ಆದ್ರೆ ಸ್ಟಾರ್ ಕೊಲೆಗಾರ ಅನಾರೋಗ್ಯವಾದ್ರೆ ಜೈಲಿನಲ್ಲೇ ಚಿಕಿತ್ಸೆಯನ್ನ ಪಡೀಲಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ರೀತಿಯ ಚಿಕಿತ್ಸೆಗಳು ಜೈಲಿನಲ್ಲಿದೆ. ಒಂದೆರಡು ದಿನ ಮೊಸರನ್ನ ತಿನ್ಲಿ ಅಂತ ಎಸ್ಪಿಪಿ ಹೇಳಿದ್ರು. ಕೊಲೆಗಾರನಿಗೆ ಮನೆಯೂಟ ಕೊಡುವುದು ಎಷ್ಟು ಸರಿ ಅನ್ನೋದು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದವಾಗಿತ್ತು. ಅವರೊಬ್ಬ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ ಇದ್ರೆ ಅದು ಹೊರಗೆ, ಆದ್ರೆ ಈಗ ಒಬ್ಬ ಆರೋಪಿ ಆತ. ಆರೋಪಿತ ಸ್ಥಾನದಲ್ಲಿದ್ದವರು ಹೇಗಿರಬೇಕೋ ಹಾಗೇ ಇರಬೇಕು ಅನ್ನೋ ವಾದವನ್ನ ಇಟ್ಟಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ರಿಂದ. ಮುರಳೀಧರ್, ಅಂದ್ರೆ ಜೈಲ್ನಲ್ಲಿ ಇದ್ಕೊಂಡು ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡು ಕಳ್ಳಾಟ ಆಡಿದ್ರ ದರ್ಶನ್ ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಅದೇ ವಿಚಾರವಾಗಿ ಪಾಯಿಂಟ್ ಟು ಪಾಯಿಂಟ್ ಮಾತನಾಡ್ತಾ ಹೋಗಿದ್ರು ತಮ್ಮ ವಾದದಲ್ಲಿ ಎಸ್ಪಿಪಿ. ದಿವ್ಯಾ, ಏನಂದ್ರೆ ಪ್ರಮುಖವಾಗಿ ಇವತ್ತು ಏನು ನ್ಯಾಯಾಧೀಶರು ಇದನ್ನ ರಿಜೆಕ್ಟ್ ಮಾಡಲಿಕ್ಕೆ ಪ್ರಮುಖ ಕಾರಣಗಳೇನು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಒಂದಷ್ಟು ಮಾಹಿತಿಗಳು ಹೊರಗಡೆ ಬರ್ತಾ ಇರೋಂಥದ್ದು. ಯಾಕೆಂದ್ರೆ ಏನು ಪ್ರಿಸನ್ ಮ್ಯಾನ್ಯುವಲ್ ಕರೆಕ್ಷನ್ ಮ್ಯಾನ್ಯುವಲ್ 2021-76 ಪ್ರಕಾರ ಮನೆಯ ಊಟಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಇದನ್ನ ಎಸ್ಪಿಪಿ ಅವರು ಪದೇ ಪದೇ ಉಲ್ಲೇಖವನ್ನ ಮಾಡ್ತಾ ಇದ್ರು. ಇಲ್ಲಿ ಮನೆ ಊಟಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನ ಅವರು ಮಾಡಿಕೊಟ್ಟಿಲ್ಲ. ಯಾಕೆಂದ್ರೆ ಪ್ರಮುಖವಾಗಿ ಅವರು ಹೇಳ್ತಾ ಇರೋಂಥದ್ದು ವಿಶೇಷ ಊಟವನ್ನ ಅವಕಾಶ ಮಾಡಿಕೊಡ್ಬೇಕು. ಯಾಕೆಂದ್ರೆ ಯಾರ ಬಳಿಯಲ್ಲಿ ವಿಶೇಷಗಳಿರ್ತವೆ, ಅಂದ್ರೆ ಅನಾರೋಗ್ಯ ಸಮಸ್ಯೆಗಳಿರ್ತವೆ, ಅನಾರೋಗ್ಯ ಸಮಸ್ಯೆಗಳಿದ್ದ ಸಂದರ್ಭದಲ್ಲಿ ಯಾವ ವಿಚಾರಕ್ಕಾಗಿ ಅವರು ಮಾಡಬೇಕು ಏನು ಅನ್ನೋದ್ರ ಬಗ್ಗೆನೂ ಕೂಡ ಜೈಲಿನಲ್ಲೇ ವಿಶೇಷವಾದ ಊಟವನ್ನು ಕಲ್ಪಿಸ್ಕೊಡ್ಬೇಕು. ಅಂದ್ರೆ ಪ್ರಸನ್ನಕುಮಾರ್ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಮನೆಯ ಊಟವನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಜೈಲ್ ಮ್ಯಾನ್ಯುವಲ್ನಲ್ಲಿ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ ಅಂತೇಳಿ. ಯಾಕೆಂದ್ರೆ ಇವತ್ತಿನ ಆದೇಶದ ಪ್ರತಿ ಏನಿತ್ತು, ಆದೇಶದ ಪ್ರತಿ ಈಗ ದರ್ಶನ್ ಪರ ವಕೀಲರಿಗೆ ಸಿಕ್ಕಿರುವಂಥದ್ದು. ದರ್ಶನ್ ಪರ ವಕೀಲರ ಸಿಕ್ಕಿದಂತ ಪ್ರತಿಯಲ್ಲಿ ಒಂದಷ್ಟು ಮಾಹಿತಿಗಳು ಕೂಡ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮನೆ ಊಟ ಅವಶ್ಯಕತೆ ಸಂಬಂಧವಾದ ಪೂರಕವಾಗಿ ಆರೋಗ್ಯ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಸಲ್ಲಿಕೆಯನ್ನ ಮಾಡಿಲ್ಲ. ಯಾಕೆಂದ್ರೆ ಇವೇ ಇಲ್ಲಿ ಏನು ದರ್ಶನ್ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಹೇಳ್ತಾ ಇದ್ರು. ಅಂದ್ರೆ ಪದೇ ಪದೇ ಲೂಸ್ ಮೋಷನ್ ಆಗ್ತಾ ಇದೆ ಮತ್ತು ಜೀರ್ಣಕ್ರಿಯೆಗೆ ಸರಿಯಾಗಿ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಫುಡ್ ಪಾಯ್ಸನ್ಗಳು ಕೂಡ ನನಗೆ ಆಗ್ತಾ ಇದೆ ಅಂತೇಳಿ ಒಂದು ಉಲ್ಲೇಖವನ್ನ ಮಾಡಿದ್ರು. ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಕೋರ್ಟ್ಗೆ ಗಮನಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಉಲ್ಲೇಖವನ್ನ ಮಾಡಿರುವಂಥದ್ದು. ಇವೇ ಅಂದ್ರೆ ಜೈಲಿನಿಂದ ಕಾರಾಗೃಹದಿಂದ ಬಂದಂತ ವೈದ್ಯಕೀಯ ವರದಿ ಏನಿತ್ತು, ವೈದ್ಯಕೀಯ ವರದಿಯ ಪ್ರಕಾರ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ. ಯಾಕೆಂದ್ರೆ ಸ್ಟಾರ್ಟಿಂಗ್ ಬಂದ ಸಂದರ್ಭದಲ್ಲಿ ಜೂನ್ 22ನೇ ತಾರೀಕು ಬರ್ತಾರೆ ಮತ್ತು 26ನೇ ತಾರೀಕು ಜೈಲಾಸ್ಪತ್ರೆಯಲ್ಲಿ ಪ್ರಾಥಮಿಕ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಬರ್ತಾರೆ. ಅದು ಭುಜಕ್ಕೆ ಸಂಬಂಧಪಟ್ಟಂಥದ್ದು. ಯಾಕೆಂದ್ರೆ ಅವರಿಗೆ ಆಪರೇಷನ್ ಆಗಿತ್ತು, ಬಲಭುಜದ ಆಪರೇಷನ್ ಆಗಿರುತ್ತೆ. ಆಪರೇಷನ್ ಆದ ಸಂದರ್ಭದಲ್ಲಿ ಅದು ಪೇನ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಳೋಕೆ ಬಂದ ಸಂದರ್ಭದಲ್ಲಿ ಅದನ್ನ ಸ್ಕ್ಯಾನ್ ಎಕ್ಸ್ರೇ ಮಾಡಿ ನೋಡಿದಾಗ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಈಗ ಕೊಡ್ತಾ ಇದ್ದಂಥ ಟ್ಯಾಬ್ಲೆಟ್ಗಳಿತ್ತು, ಆ ಟ್ಯಾಬ್ಲೆಟ್ಗಳನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಹೇಳಿದ್ವಿ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ರು. ಇನ್ನೊಂದು ಪ್ರಮುಖವಾಗಿ ಅವರು ಏನು ಡೈಜೆಷನ್ ಆಗ್ತಾ ಇಲ್ಲ ಅಥವಾ ಅಜೀರ್ಣದ ಸಮಸ್ಯೆ ಅಥವಾ ಅತಿಸಾರ ಬೇದಿ ಏನು ಆಗ್ತಾ ಇದೆ ಅಂತೇನು ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಅವರು ಜೈಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನೇ ಪಡ್ಕೊಂಡಿಲ್ಲ. ಅದನ್ನ ಇಲ್ಲಿ ಆದೇಶದ ಪ್ರತಿಯಲ್ಲಿ ಉಲ್ಲೇಖನ ಮಾಡ್ತಾರೆ. ಆದೇಶದ ಪ್ರತಿಯಲ್ಲಿ ಹೇಳಿರುವಂಥದ್ದು ಅವರಿಗೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಸಲ್ಲಿಕೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಅರ್ಜಿ ವಜಾಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡ್ತಾ ಇರುವಂಥದ್ದು. ದಿವ್ಯಾ. ಓಕೆ ಮುರಳಿ, ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ.